ಸುರೇಶ ಸರ್, ಅನು ಮೇಡಮ್ ಅವ್ರನ್ನ ನನ್ನ ಚೇಂಬರಿಗೆ ಕಳಿಸು. ಬರ್ತಾ ಲಂಚ್ ಬಾಕ್ಸ್ ತೊಗೊಂಬರ್ಕು. ಓಕೆ ಸರ್. ಗುಡ್. ಮೇಡಮ್ ಮೇಡಮ್ ಅನು ಮೇಡಮ್, ಆರ್ಯ ಸರ್ ಕರೀತಿದ್ದಾರೆ. ಆರ್ಯ ಸರ್ ಚೇಂಬರ್ಗೆ ನಿಮ್ಮ ಊಟದ ಬಾಕ್ಸ್ ತೊಗೊಂಡು ಹೋಗ್ಬೇಕಂತೆ. ನಿಮಗ್ ಗೊತ್ತು ಅವ್ರು ಯಾರು ಅಂತ? ನಿಮಗ್ ಗೊತ್ತು ತಾನೆ? ನಿಮಗ್ ಗೊತ್ತು ತಾನೆ ಸರ್? Excuse me, sir. ಎಸ್, ಕಮ್ ಇನ್. ಅನು, ಊಟ? ಇಲ್ಲ ಸರ್, ಮಾಡಬೇಕು. ಗುಡ್. ನಂದು ಆಗಿಲ್ಲ, ಒಟ್ಟಿಗೆ ಮಾಡೋಣ. ನನಗೂ ಇದೆ ತಾನೆ. ಕೂತ್ಕೋ. ಒಂದು ನಿಮಿಷ. ಕೂತ್ಕೋ. ಏನು ಇವತ್ತು ಸ್ಪೆಷಲ್? ಬೇಗ ಡಬ್ಬಿ ತೆಗಿ, ತುಂಬ ಹಸಿತಾ ಇದೆ. ಹಾ, ನಾನೇ ತೆಗಿಲ್ಲ. ಅರೆ, ಅನು, ತಗೊಳ್ಳಿ ಮೇಡಮ್, ತಿನ್ನಿ. ಇದನ್ನ ನಾನು ಆರ್ಡ್ರ್ ಮಾಡಿಲ್ಲ. ಸರ್ ತರಿಸಿದ್ರು. ಇಲ್ಲ, ನಂಗೆ ಬೇಡ. ಪ್ಲೀಸ್ ಇದನ್ನ ತಗೊಂಡು ಹೋಗಿ. ಸರಿ ಮೇಡಮ್. ಥ್ಯಾಂಕ್ ಯು ಸುರೇಶ್. ಅನು, ತಿನ್ನು. ತಣ್ಣಗಾದ್ರೆ ಚೆನ್ನಾಗಿರಲ್ಲ. ನಂಗೆ ಬೇಡ ಸರ್. ಯಾಕೆ? ನಂಗೆ ಹಸಿವಿಲ್ಲ. ಖಾಲಿ ಡಬ್ಬದಿಂದ ಹೊಟ್ಟೆ ತುಂಬ್ತಾ ನಿಂದು? ಹಠ ಮಾಡಬೇಡ, ತಿನ್ನು. ಯಾಕೆ ಹೀಗೆ ಮಾಡ್ತಿದ್ದೀರಾ ಸರ್? ನೀನು ಯಾಕೆ ಹೀಗೆ ಮಾಡ್ತಿದ್ಯಾ? ನೋಡನು, ನನ್ನ ಆಫೀಸಲ್ಲಿ ಯಾರು ಊಟ ಮಾಡದೆ ಕೆಲಸ ಮಾಡೋ ಹಾಗಿಲ್ಲ. ಸರ್, ಎಲ್ಲದಕ್ಕೂ ರೂಲ್ಸ್ ಹಾಕಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನಗೆ ಬೇಡ. ಇದರಲ್ಲಿ ರೂಲ್ಸ್ ಎಲ್ಲಿಂದ ಬಂತು? ನಿನ್ನ ಮೇಲಿರೋ ಕಾಳಜಿಯಿಂದ ಹೇಳ್ತಿದ್ದೀನಿ, ತಿನ್ನು ಪ್ಲೀಸ್. ಆ ಕಾಳಜಿನೇ ನನಗೆ ಕಷ್ಟ ಸರ್. ನನ್ನಿಂದ ಇದನ್ನ ಮೊದ್ಲಿನ ತರ ಸಿಂಪಲ್ ಆಗಿ ನೋಡಕ್ ಆಗ್ತಿಲ್ಲ. ಅನು, ನಾನು ನಿನಗೆ ಹೇಳಿದ್ದು. ಸರ್ ಪ್ಲೀಸ್, ನೀವ್ ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾನು ಊಟ ಮಾಡಿಲ್ಲ ಅಂದ್ರೆ ನಿಮಗೆ ಯಾಕೆ ಇಷ್ಟೊಂದು ಕಾಳಜಿ? ನೀವ್ ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಾನು ನಿನ್ನ ಬಗ್ಗೆ ಯೋಚನೆ ಮಾಡಿದ್ರೆ ತಪ್ಪೇನು? ನಂಗೆ ಗೊತ್ತಿಲ್ಲ ಸರ್, ನಂಗೆ ಇದ್ಯಾಕೋ ಸರಿ ಅನ್ನಿಸ್ತಿಲ್ಲ. ನಿಮ್ ಕನ್ಸರ್ನ್, ನಿಮ್ ಅಕ್ಕರೆ ಇದ್ಯಾವುದು ನಂಗೆ ಬೇಡ. ನನ್ನಿಂದ ಯಾಕನು? ನಾನು ನಿನಗೆ
ನಿಮ್ಮ ಮನೇಲಿ ತೋರಿಸಿದ ಹುಡುಗನ ಮದುವೆ ಆಗುವಂತ ಹೇಳಿದ್ದಕ್ಕ ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳಿದ್ದು. ಅಷ್ಟು ಅಧಿಕಾರ ನನಗಿಲ್ವಾ? ನೀವೇ ನನ್ನ ಫ್ಯೂಚರ್ ಸರ್. ನಿಮಗೆ ಎಲ್ಲ ರೈಟ್ಸ್ ಇದೆ. ನನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ನೀವು ನಿಮಗೆ ಮತ್ತೆ ನಿಮ್ಮ ಮನಸ್ಸಿಗೆ ನೀವು ಮೋಸ ಮಾಡ್ಕೋತಿಲ್ವಾ ಸರ್? ಸರ್, ನಿಮಗೆಲ್ಲಾನು ಸಿಂಪಲ್ ಅನ್ನಿಸ್ಬೋದು, ಏನು ನಡೆದೇ ಇಲ್ಲ ಅನ್ನೋ ಹಾಗೆ. ಆದ್ರೆ ನನಗೆ ಹಾಗಲ್ಲ ಸರ್. ಇವತ್ತಿಂದ ನನಗೆಲ್ಲಾನು ಬೇರೆನೆ. ನನ್ನ ಲೈಫ್ ಏನೋ ದೊಡ್ಡ ತಿರು ತಗೊಂಡಿರೋ ಫೀಲ್ ಆಗ್ತಿದೆ ಸರ್. ಅನು, ಪ್ಲೀಸ್ ಸರ್, ಏನು ಹೇಳಿ ಸಮಾಧಾನ ಮಾಡಕ್ ಬರಬೇಡಿ. ನೀವೇ ಹೇಳಿರೋ ಹಾಗೆ ನಂಬಿಕೆನೆ ಎಲ್ಲದಕ್ಕಿಂತ ದೊಡ್ಡದು. ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಸರ್. ಖಂಡಿತವಾಗ್ಲೂ ನಾನು ಪ್ರೀತಿಸೋ ವ್ಯಕ್ತಿಗೆ ಇದು ಅರ್ಥ ಆಗೇ ಆಗತ್ತೆ. ಯಾವತ್ತಾದ್ರೂ ಒಂದಿನ ಅವ್ರಾಗೆ ನನ್ನ ಹತ್ರ ಬಂದು ಹೇಳ್ಕೊತಾರೆ. ಖಂಡಿತವಾಗ್ಲೂ ಆ ನಂಬಿಕೆ ನನಗಿದೆ ಸರ್, ನಂಬಿಕೆ ಇದೆ. ಸುಬ್ಬು ಎಲ್ಲೋದ್ರು? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಸುಬ್ಬು, ಏನಾಯ್ತು? ಕನ್ನಡಕ ಹೊಡೆದೋಗಿದೆ. ಬಿದ್ದೋದೆ ಕಣೆ. ಬಿದ್ದೋದೆ? ಎಲ್ಲಿ? ಅಂಗಡಿ ಹತ್ರ ಜೋರಾಗಿ ನಡ್ಕೊಂಡು ಹೋಗ್ತಾ ಇದ್ದೆ. ಬೆಂಗಳೂರಿನಲ್ಲಿ 3 ದಿನದಿಂದ ಮಳೆ ಅಲ್ವಾ, ಫುಟ್ಪಾತ್ ಎಲ್ಲ ಒದ್ದೆ ಆಗಿ ಜಾರ್ಬಿಟ್ಟೆ. ಅಲ್ಲ ಸುಬ್ಬು, ನೋಡ್ಕೊಂತಾನೆ ಓಡಾಡ್ಬೇಕು. ಎಲ್ಲರ ಏಟಾಯ್ತಾ? ಏನಿಲ್ಲ ಬಿಡೆ. ಸರಿ, ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ, ಚಪಾತಿ ಕೊಡ್ತೀನಿ.